ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮುದಾಯದ ಪ್ರತಿಭಟನೆ ವೇಳೆ ಹಲವು ವಾಹನಗಳು ಜಖಂಗೊಂಡಿವೆ. ಎಂಎಲ್ಸಿ ಓರ್ವರ ಕಾರಿನ ರೂಫ್ ಸಂಪೂರ್ಣ ಡ್ಯಾಮೇಜ್ ಆಗಿದೆ. ಇನ್ನು ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಪೊಲೀಸ್ ವಾಹನಗಳು ಕೂಡ ಜಖಂಗೊಂಡಿವೆ. ಇನ್ನು ಪ್ರತಿಭಟನೆ ಬಗ್ಗೆ ಮಾತನಾಡಿರುವಂತಹ ಶಾಸಕ ಯತ್ನಾಳ್, ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನವಾಗ್ತಿದೆ. ಕೆಲವರು ರಾಜಕೀಯ ಲಾಭಕ್ಕೋಸ್ಕರ ಪ್ರತಿಭಟನೆಯನ್ನು ಬಳಸಿಕೊಂಡಿದ್ದಾರೆ. ಏನೇ ಆದರೂ ನಾವು ಹೋರಾಟವನ್ನು ಮುಂದುವರಿಸುತ್ತೇವೆ. ಮೀಸಲಾತಿ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟ ಅಂತ ಹೇಳಿದರು. ಈಗಾಗಲೇ ಗುರುಗಳು ಮಾತಾಡ್ಯಾರ, ಅರವಿಂದ್ ಬೆಲ್ಲದವರು, ಈರಣ್ಣ ಕಡೆ ಶಂಕರ ಪಾಂಡ್ರು ಹೇಳ್ಯಾರ. ಅದೇ ರೀತಿ ಈ ಒಂದು ಹೋರಾಟ ಹತ್ತಿಕ್ಕಲಿಕ್ಕೆ ಕಾಂಗ್ರೆಸ್ನಲ್ಲಿರುವಂಥ ನಮ್ಮ ಸಮಾಜದ ಕೆಲವೊಂದು ಕಿಡಿಗೇಡಿಗಳು ಮಾಡಿಸುವಂಥ ಕೆಲಸ ಇದೆ. ಇನ್ನು ಇದೇ ವೇಳೆ ಜಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ, ಸರ್ಕಾರ ನಮ್ಮ ಹೋರಾಟ ಹತ್ತಿಕ್ಕಲು ನೀಚ ಮಟ್ಟಕ್ಕಿಳಿದಿದೆ. ನಮ್ಮ ಒಗ್ಗಟ್ಟು ಮುರಿಯೋಕೆ ಮಾಡಿರುವಂತಹ ಈ ಕೃತ್ಯ ಖಂಡನೀಯ ಅಂತ ಹೇಳಿದರು. ಇನ್ನು ಪ್ರತಿಭಟನಾ ವಿಚಾರವಾಗಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಪ್ರತಿಭಟನಾಕಾರರನ್ನ ಭೇಟಿಯಾಗಲು ಸಿಎಂ ಸಿದ್ಧರಿದ್ರು. 10 ರಿಂದ 15 ಜನ ಬನ್ನಿ, ನನ್ನನ್ನ ಭೇಟಿಯಾಗಿ ಅಂತ ಸಿಎಂ ಹೇಳಿದರು. ಸರ್ಕಾರದ ಪ್ರತಿನಿಧಿಯಾಗಿ ನಾನು ಪ್ರತಿಭಟನಾಕಾರರನ್ನ ಭೇಟಿಯಾಗಿದ್ದೆ, ಆದರೂ ಅವರು ಮುತ್ತಿಗೆಗೆ ಮುಂದಾಗಿದ್ರು. ಮುಂದೇನಾಗುತ್ತೋ ನೋಡೋಣ ಅಂತ ಹೇಳಿದರು. ಪಂಚಮಸಾಲಿ ಹೋರಾಟದ ವಿಚಾರವಾಗಿ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ, ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋಕೆ ಎಲ್ಲರಿಗೂ ಹಕ್ಕಿದೆ. ಅವರ ಹೋರಾಟಕ್ಕೆ ನಮ್ಮದೇನು ವಿರೋಧವಿಲ್ಲ. ಪ್ರತಿಭಟನಾಕಾರರನ್ನ ನಾನು ಮಾತುಕತೆಗೆ ಆಹ್ವಾನಿಸಿದೆ, ಆದರೆ ಅವರು ಬಂದಿಲ್ಲ ಅಂತ ಹೇಳಿದರು. ಬರಲಿಲ್ಲ, ಬರ್ರಿ, ನಾವು 10 ಜನ ಬರ್ರಿ ಮಾತಾಡೋಣ ಅಂತಂದ್ರೆ ಬರಲಿ. ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ಮದೇನು ವಿರೋಧ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ, ಅವರು ಮಾಡ್ತಾರೆ. ಇತರೆ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬೆಳಗಾವಿ ವಿಚಾರವಾಗಿ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಮತ್ತೆ ಖ್ಯಾತ ತೆಗೆದಿದೆ. ಬೆಳಗಾವಿಯಲ್ಲಿ ಮರಾಠಿಗರ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ಆರೋಪಿಸಿರುವ ಆದಿತ್ಯ ಠಾಕ್ರೆ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ಗೆ ಪತ್ರ ಬರೆದಿದ್ದಾರೆ. ಬೆಳಗಾವಿಯಲ್ಲಿ ಮರಾಠಿಗರ ಮೇಲಾಗ್ತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಸರ್ಕಾರ ಮಾತನಾಡಬೇಕು, ದೌರ್ಜನ್ಯ ತಡೆಯಲು ಸರ್ಕಾರ ಮಾತುಕತೆಗೆ ಮುಂದಾಗಬೇಕು ಅಂತ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ಗೆ ನಾಳೆ ಶಸ್ತ್ರಚಿಕಿತ್ಸೆ ನಡೆಯಲಿದೆ. ಇನ್ನು ಬೆನ್ನುಹುರಿ ಸಮಸ್ಯೆಯಿಂದ ಬಳಲುತ್ತಿರುವ ದರ್ಶನ್ ಮೆಡಿಕಲ್ ಬೇಲ್ ಮೇಲೆ ಮಧ್ಯಂತರ ಜಾಮೀನು ಪಡೆದು ಬಂದಿದ್ದು, ಅದರಂತೆ ನಾಳೆ ಬಿಜಿಎಸ್ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ನಡೆಸಲಿದ್ದಾರೆ. ಮೂಲ ನಕ್ಷೆ ಉಲ್ಲಂಘಿಸಿ ಪಾಲಿಕೆ ವ್ಯಾಪ್ತಿಯಲ್ಲಿ 236 ಅನಧಿಕೃತ ಕಟ್ಟಡಗಳು ಪತ್ತೆಯಾಗಿರುವ ಘಟನೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೆದಿದೆ. 236 ಅನಧಿಕೃತ ಕಟ್ಟಡಗಳ ಪೈಕಿ 76 ವಾಣಿಜ್ಯ ಉದ್ದೇಶದ ಕಟ್ಟಡಗಳಲ್ಲಿ ಪಾರ್ಕಿಂಗ್ ಉಲ್ಲಂಘನೆ ಪ್ರಕರಣಗಳಾಗಿದೆ. 81 ಫ್ಲಾಟ್ ಹಾಗೂ ಪ್ರತ್ಯೇಕ ವಸತಿ ಕಟ್ಟಡ ನಿರ್ಮಾಣ ವೇಳೆ ಸೆಟ್ ಬ್ಯಾಕ್ ಉಲ್ಲಂಘನೆಯಾಗಿದೆ. 79 ವಾಣಿಜ್ಯ ಹಾಗೂ ಸಣ್ಣ ಕೈಗಾರಿಕಾ ಕಟ್ಟಡಗಳು ಮೂಲ ಉದ್ದೇಶದ ಪರವಾನಗಿ ರಹಿತವಾಗಿ ಕಾರ್ಯನಿರ್ವಹಿಸುತ್ತಾ ಇವೆ ಅಂತ ಮಾಹಿತಿ ತಿಳಿಸಿದೆ. ಬೀದರ್ ಜಿಲ್ಲೆಯ ಸಿಂಧನಕೇರಾ ಗ್ರಾಮದಲ್ಲಿ ದಶಕಗಳಿಂದ ಶಿಥಿಲಾವಸ್ಥೆಯ ಶಾಲೆಯಲ್ಲೇ ಪಾಠ ನಡೀತಾ ಇತ್ತು. ಈ ಬಗ್ಗೆ ನ್ಯೂಸ್ 18 ವರದಿ ಬೆನ್ನಲ್ಲೇ ಕಾಮಗಾರಿಗೆ ಚಾಲನೆ ಸಿಗೋ ಮುನ್ಸೂಚನೆ ಸಿಕ್ಕಿದೆ. 10 ವರ್ಷಗಳಿಂದ ಅರ್ಧಕ್ಕೆ ನಿಂತಿರೋ ನೂತನ ಕಟ್ಟಡ ಕಾಮಗಾರಿಯ ಬಗ್ಗೆ ಜಿಲ್ಲಾ ಪಂಚಾಯಿತಿಯ ಸಿಇಒ ವರದಿಯನ್ನು ಪಡ್ಕೊಂಡಿದ್ದಾರೆ. ಕುಮಟಾ ಈ ಶಾಲೆ ಬಗ್ಗೆ ಏನಲ್ಲಿ ಕೆಲಸ ನಿಂತೋಗಿದೆ, ಅದರ ಬಗ್ಗೆ ಇತ್ತೀಚೆಗೆ ಮಾಡಿರೋ ಸುದ್ದಿಯನುಸಾರ ನನಗೆ ಗಮನಕ್ಕೆ ಬಂತು. ತಕ್ಷಣವೇ ನಾವು DDPM ಮತ್ತು BO ಅವರಿಂದ ವರದಿ ಪಡೆದುಕೊಂಡಿದ್ದೀವಿ. ಸೊ ಈಗ ಕೆಲಸ ಒಂದು 70-80% ಮುಗಿದಿದೆ. ಬೇರೆ ಏನು ಮಿಕ್ಕಿದ ಕೆಲಸ ಇದೆ ಅದು ಬೇಗ ಮುಗಿಸಿ ಕಾಂಟ್ರಾಕ್ಟರಿಂದ SDMC ಮತ್ತು ಸ್ಕೂಲ್ಗೆ ಈ ಜಾಗವನ್ನು ಹಸ್ತಾಂತರ ಮಾಡಬೇಕು ಮತ್ತು ಕಟ್ಟಡವನ್ನು ಹಸ್ತಾಂತರ ಮಾಡಬೇಕು ಮತ್ತು ಅವ್ರದ್ದು ಬಿಲ್ ಏನಿದೆ ಅದು ಪಾವತಿ ಮಾಡಬೇಕಂತ ನಾವು ನಿನ್ನೆ DDPM ಮತ್ತು BO ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಧಾರವಾಡದ ಡಿಸಿ ಮನೆ ಆವರಣದಲ್ಲಿ ಹಾವು ಪ್ರತ್ಯಕ್ಷವಾಗಿದೆ. ಮನೆಯ ಆವರಣದಲ್ಲಿ 9 ಅಡಿ ಕೆರೆ ಹಾವು ಕಂಡುಬಂದಿದೆ. ಹಾವನ್ನ ನೋಡಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಬಳಿಕ ಉರಗ ರಕ್ಷಕ ಯಲ್ಲಪ್ಪ ಹಾವನ್ನ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದಾರೆ. ಈಗ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ಫಟಾಫಟ್ ನೋಡ್ತಾ ಹೋಗೋಣ. ವೇಗವಾಗಿ ಬಂದ ಕಾರ್ ಮನೆಯ ಗೋಡೆಗೆ ಗುದ್ದಿದ ಪರಿಣಾಮ ಮನೆಯಲ್ಲಿ ಮಲಗಿದ್ದ ಗೃಹಿಣಿ ಮೇಲೆ ಗೋಡೆ ಬಿದ್ದಿರುವ ಘಟನೆ ದಾವಣಗೆರೆಯ ಕುಕ್ಕವಾಡದಲ್ಲಿ ನಡೆದಿದೆ. ವೇಗದಲ್ಲಿದ್ದ ಕಾರ್ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಮನೆಯೊಂದರ ಗೋಡೆ ಗುದ್ದಿದೆ. ಕಾರ್ ಗುದ್ದಿದ ರಭಸಕ್ಕೆ ಮನೆಯಲ್ಲಿ ಮಲಗಿದ್ದ ಮಹಿಳೆ ವೇಳೆ ಗೋಡೆ ಕುಸಿದು ಬಿದ್ದಿದೆ. ಇನ್ನು ಮಹಿಳೆಗೆ ಗಾಯಗೊಂಡಿದ್ದಾರೆ. ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. ಈ ಬಗ್ಗೆ
ಹದ್ರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮಾರುತಿ ಓಮ್ನಿ ಚಾಲಕನ ಎಡವಟ್ಟಿನಿಂದ ಒಂದು ಜೀವ ಬಲಿಯಾಗಿರುವ ಘಟನೆ ತುಮಕೂರಿನ ಪಾವಗಡದಲ್ಲಿ ನಡೆದಿದೆ. ಲಾರಿ ಬರ್ತಾ ಇದ್ದದ್ದನ್ನ ಗಮನಿಸದೆ ಓಮ್ನಿ ಚಾಲಕ ಯು ಟರ್ನ್ ಮಾಡಿದ್ದಾನೆ. ತುಮಕೂರು ಕಡೆಯಿಂದ ಬರ್ತಾ ಇದ್ದಂತಹ ಲಾರಿ ಓಮ್ನಿ ಕಾರನ್ನ ಬಚಾವ್ ಮಾಡೋದಕ್ಕೆ ಸಡನ್ ಬ್ರೇಕ್ ಹಾಕಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಈ ವೇಳೆ ಅಲ್ಲಿ ಇದ್ದಂತಹ ಲಾರಿಗೆ ಹಿಂದಿನಿಂದ ಬೊಲೆರೋ ವಾಹನ ಡಿಕ್ಕಿ ಹೊಡೆದಿದೆ. ಬೊಲೆರೋ ವಾಹನದಲ್ಲಿ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಬೊಲೆರೋ ವಾಹನ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಘಟನೆ ಸಂಬಂಧ ಪಾವಗಡ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಪುತ್ತೂರಿನ ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ ಪವಾಡವೊಂದು ನಡೆದಿದೆ. ಒಂದು ಶಬ್ದವೂ ಮಾತನಾಡೋಕೆ ಬಾರದ ಮೂಕ ಬಾಲಕ ಪ್ರಸಾದ್ ಅಯ್ಯಪ್ಪ ಮಾಲೆ ಹಾಕಿದ ಬಳಿಕ ಮಾತನಾಡೋಕೆ ಶುರು ಮಾಡಿದ್ದಾನೆ. ಕಳೆದ ವರ್ಷ ಮೊದಲ ಬಾರಿಗೆ ಶಬರಿಮಲೆಗೆ ಹೋಗಿದ್ದ. 48 ದಿನ ವ್ರತ ಮಾಡಿ ಶಬರಿಮಲೆಯಲ್ಲಿ 48 ಮೈಲು ಕಾಡ ಹಾದಿಯಲ್ಲಿ ಕಾಲ್ನಡಿಗೆಯಲ್ಲಿ ಸನ್ನಿಧಾನ ತಲುಪಿದ್ದ. ಈ ಬಾರಿ 2ನೇ ಬಾರಿಗೆ ಅಯ್ಯಪ್ಪ ಮಾಲೆ ಹಾಕಿರುವ ಪ್ರಸಾದ್ಗೆ ಮಾತು ಬಂದಿದೆ. ಇದು ಅಯ್ಯಪ್ಪನ ಪವಾಡ ಅಂತ ಜನರು ಬೆರಗಾಗಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇವತ್ತು ಪಕ್ಷದ ಸಂಸದರ ಸಭೆ ನಡೆಯಿತು. ಇದಾದ ಬಳಿಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಸಂಸದ ಸುಖ್ಜಿಂದರ್ ಸಿಂಗ್ ರಾಂಧವ ನಡುವೆ ಸಮಯ ಪಾಲನೆ ಕುರಿತು ಹಾಸ್ಯಮಯ ಸಂಭಾಷಣೆ ನಡೆಯಿತು. ಸಂಸದ ರಾಂಧವ ಅವರಿಗೆ ಸಭೆಗೆ ಸಮಯಕ್ಕೆ ಸರಿಯಾಗಿ ಬರುವಂತೆ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ರಾಂಧವ ಅವರು, ನಾನು ಸಮಯಕ್ಕೆ ಸರಿಯಾಗಿ ಬಂದಿದ್ದೇನೆ ಸರ್, ನೀವು ತಡವಾಗಿ ಬಂದಿದ್ದೀರಾ, ನಿಮ್ಗಿಂತ ಮುಂಚೆಯೇ ನಾನು ಬಂದಿದ್ದೀನಿ ಅಂತ ಹೇಳಿದರು. ರಾಜ್ಯಸಭಾ ಅಧ್ಯಕ್ಷ ಜಗದೀಪ್ ಧನ್ಕರ್ ವಿರುದ್ಧ ವಿರೋಧ ಪಕ್ಷವಾದ ಇಂಡಿಯಾ ಬಣಕ್ಕೆ ಸೇರಿದ ಎಲ್ಲಾ ಪಕ್ಷಗಳು ಅವಿಶ್ವಾಸ ನಿರ್ಣಯವನ್ನ ಸಲ್ಲಿಸಿವೆ. ಈ ಬಗ್ಗೆ ಕಾಂಗ್ರೆಸ್ ಸಂಸದ ಜೈರಾಮ್ ರಮೇಶ್ ಖಚಿತಪಡಿಸಿದ್ದು, ಜಗದೀಪ್ ಧನ್ಕರ್ ಸದನದ ಕಲಾಪಗಳನ್ನು ಅತ್ಯಂತ ಪಕ್ಷಪಾತದ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿರುವ ರೋಹಿಂಗ್ಯಾ ನಿರಾಶ್ರಿತರಿಗೆ ನೀರು ಮತ್ತು ವಿದ್ಯುತ್ನಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ ಅಂತ ನ್ಯಾಷನಲ್ ಕಾನ್ಫರೆನ್ಸ್ ಅಧ್ಯಕ್ಷ ಫಾರೂಕ್ ಅಬ್ದುಲ್ಲಾ ಹೇಳಿದ್ದಾರೆ. ಹಿಮಾಚಲ ಪ್ರದೇಶದ ಕುಲುವಿನಲ್ಲಿ ಖಾಸಗಿ ಬಸ್ ಕಮರಿಗೆ ಬಿದ್ದು ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಘಟನೆಯಲ್ಲಿ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದು, ಸ್ಥಳೀಯರು ಗಾಯಾಳುಗಳನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಪಘಾತಕ್ಕೀಡಾದ ಬಸ್ ಸಂಪೂರ್ಣವಾಗಿ ಜಖಮಾಗಿದೆ. ಮಹಾರಾಷ್ಟ್ರದ ಠಾಣೆ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿರುವ ಆರೋಪದ ಅಡಿಯಲ್ಲಿ 5 ಬಾಂಗ್ಲಾದೇಶದ ಮಹಿಳೆಯರನ್ನು ಅರೆಸ್ಟ್ ಮಾಡಲಾಗಿದೆ. ನಿಖರ ಮಾಹಿತಿ ಮೇಲೆ ಆಧರಿಸಿ ದಾಳಿ ಮಾಡಿ ಅರೆಸ್ಟ್ ಮಾಡಲಾಗಿದೆ. ವಿದೇಶಿ ಸುದ್ದಿಗಳನ್ನು ನೋಡ್ತಾ ಹೋಗೋಣ. 2020ರಿಂದಲೂ ಭ್ರಷ್ಟಾಚಾರದ ಆರೋಪ ಎದುರಿಸ್ತಾ ಇರೋ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. 2020ರಿಂದಲೂ ಭ್ರಷ್ಟಾಚಾರದ ಆರೋಪದ ವಿಚಾರಣೆ ನಡೀತಾ ಇದೆ. ಇದೇ ಮೊದಲ ಬಾರಿಗೆ ವಿಚಾರಣೆಗೆ ಹಾಜರಾಗಿರುವ ನೆತನ್ಯಾಹು ಸಾಕ್ಷಿಗಳನ್ನು ಎದುರಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿ ಭೀಕರ ಅಪಘಾತ, ಪ್ರವಾಹ ಸಂಭವಿಸಿದೆ. ಪ್ರವಾಹದ ಬಳಿಕ ಈಗ ಇಂಡೋನೇಷ್ಯಾ ಸಹಜ ಸ್ಥಿತಿಗೆ ಬರ್ತಾ ಇದೆ. ಪ್ರವಾಹದಲ್ಲಿ ಮಡಿದಿದ್ದ 10 ಜನರ ಮೃತದೇಹವನ್ನ ಲೈಫ್ ಗಾರ್ಡ್ ಪತ್ತೆ ಹಚ್ಚಿದ್ದಾರೆ. ಇನ್ನು ಅನೇಕರು ಅವಶೇಷದ ಅಡಿಯಲ್ಲಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು ಹುಡುಕಾಟ ಮುಂದುವರೆದಿದೆ. ಉಕ್ರೇನ್ ಪ್ರಧಾನಿ ಝೆಲೆನ್ಸ್ಕಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಹಾಡಿ ಹೋಗಲಿದ್ದಾರೆ. ರಷ್ಯಾದ ಆಕ್ರಮಣಕಾರಿ ನಿರ್ಧಾರವನ್ನು ಎದುರಿಸಲು ಟ್ರಂಪ್ ಸೂಕ್ತ ವ್ಯಕ್ತಿ ಅಂತ ಝೆಲೆನ್ಸ್ಕಿ ಹೇಳಿದ್ದಾರೆ. ಟ್ರಂಪ್ ಮಧ್ಯಸ್ಥಿಕೆಯಿಂದ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ಹತೋಟಿಗೆ ಬರುವ ನಿರೀಕ್ಷೆ ಇದೆ ಅಂತ ತಮ್ಮ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಡೊನಾಲ್ಡ್ ಟ್ರಂಪ್ ಅವರ ಆರೋಗ್ಯ ಕಾರ್ಯದರ್ಶಿಯಾಗಿ ರಾಬರ್ಟ್ ಕೆನೆಡಿ ಅವರನ್ನು ಆಯ್ಕೆ ಮಾಡಿದರು. ಆದರೆ ರಾಬರ್ಟ್ ಕೆನೆಡಿ ಆಯ್ಕೆಗೆ ವಿರೋಧ ವ್ಯಕ್ತವಾಗಿದೆ. ಆರೋಗ್ಯ ಮತ್ತು ಮಾನವ ಸೇವೆಗಳ ಕಾರ್ಯದರ್ಶಿ ರಾಬರ್ಟ್ ಕೆನೆಡಿ ಜೂನಿಯರ್ ಅವರನ್ನ ಆಯ್ಕೆ ಮಾಡುವ ಡೊನಾಲ್ಡ್ ಟ್ರಂಪ್ ನಿರ್ಧಾರವನ್ನು ಖಂಡಿಸಿ 77 ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಪತ್ರವನ್ನು ಬರೆದಿದ್ದಾರೆ. ಶ್ರೀಲಂಕಾ ಅಧ್ಯಕ್ಷ ಅನುರಾ ದಿಸ್ಸಾನಾಯಕೆ ಡಿಸೆಂಬರ್ 15ರಿಂದ 17ರವರೆಗೆ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅಧಿಕಾರಕ್ಕೆ ಬಂದ ನಂತರ ಕೈಗೊಳ್ತಾ ಇರುವಂತಹ ಮೊದಲ ಅಂತಾರಾಷ್ಟ್ರೀಯ ಪ್ರವಾಸ ಇದಾಗಿದೆ.